ಇನ್ನೊಂದು ಹೆಜ್ಜೆ ಮುಂದಿಡುವಂತ ಸಮಯ ಬಂದಿದೆ. ನಿನಗ್ ಯಾವ ತರ ಸೀಮಂತ ಮಾಡ್ಕೋಬೇಕು? ಇವರು ಉರಿತಾ ಇರ್ತಾರಲ್ಲ ಯಾವಾಗ ನೀನು ಬಿಬಿ 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 ಅಂತ ಬಿಕ್ಲಿಸ್ತಾ ಇದ್ರೆ ನಂಗೆ ತಿತಿ ತಿತಿ ಅಂತ ತಿಕ್ಲತ್ತದೆ. ಹಾಕೊಡ್ತಾ ಇದೀನ ನಕನ್ ಚಿನ್ನು ನಿನ್ ಕಾಲಕ್ ಬೀಳ್ತೀನಿ ಫ್ರೂಟಿ ಬಿಟ್ಬಿಡು. ಏಯ್ ಏಯ್ ನಿನ್ನ ಎತ್ತಿ ಗುದ್ದಿ ಹಂಗೆ ಮರ್ಡರ್ ಮಾಡ್ಬಿಡ್ಬೇಕು. ಕೂಗಿಲೆ ಕೂಗಿದೆ ಏನಂತೀಯ? ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಿಮ್ಮ ಸೌಂದರ್ಯ ಭರತ್. ಹಾಯ್. ಏನಿವತ್ತು ಇವರಿಬ್ರು ಬೆಳಗ್ಗೆನೆ ವ್ಲಾಗ್ ಮಾಡ್ತಿದ್ದೀರಾ ಅನ್ಕೊಳ್ತಾ ಇದ್ದೀರಾ? ಇವತ್ತು ಸಮಥಿಂಗ್ ಸ್ಪೆಷಲ್ ಇದೆ, ಸಮಥಿಂಗ್ ಎಕ್ಸೈಟಿಂಗ್ ಇದೆ. ನಮ್ಮ ಲೈಫಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಡುವಂತ ಸಮಯ ಬಂದಿದೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಅದಕ್ಕೆ ನಾವು ಬೆಳಗ್ಗೆನೆ ಎದ್ದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತಗೊಂಡು ಆ ಕೆಲಸ ಮಾಡೋಣ ಅಂತ ಹೋಗ್ತಾ ಇದೀವಿ. ಆ ಗುಡ್ ನ್ಯೂಸ್ ಏನು ಅಂತ ನಾವು ನಿಮ್ಗೆ ತೋರಿಸ್ಕೊಂಡು ಬರ್ತೀವಿ ಗೈಸ್. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗಿದೆ. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ. We are all excited. This is the temple guys. ಇಲ್ಲಿ ಹೋಗಿ ನಮ್ಮ ಪಯಣ ಶುರು ಮಾಡೋದಾ? ಏನಾದ್ರೂ ತಗೋಬೇಕಾ ಒಳಗೆ ಹೋಗೋಕ್ಕಿಂತ ಮುಂಚೆ? ಏನು ಬೇಡ, ಭಕ್ತಿಯಿಂದ ಪ್ರೇಯರ್ ಮಾಡೋಣ, ಭಕ್ತಿಯಿಂದ ದೇವ್ರನ್ನ ಕೇಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ನಮಗೂ ಒಳ್ಳೇದಾಗ್ಲಿ ಅಂತ. ಎಲ್ಲಾರನ್ನೂ ದೇವ್ರು ಚೆನ್ನಾಗಿಡ್ಬೇಕು ಗೈಸ್, ಅದರಲ್ಲಿ ನಾವು ಒಬ್ರಾಗಿರ್ಬೇಕು. ಹೌದು, ಅಷ್ಟೇ. ಚಪ್ಲಿ ಇಲ್ಲೇ ಬಿಟ್ಕೊಬಿಡು. ಸರಿ, ಓಕೆ, ಚಪ್ಲಿ ಇಲ್ಲೇ ಬಿಟ್ಟು ಒಳಗಡೆ ಹೋಗುವ. ನೋಡಿ, ಇದೆ ಗೈಸ್ ಟೆಂಪಲ್. ಹೊಡಿತಾರೆ ಕ್ಯಾಮ್ರಾ ಇಟ್ಕೊಂಡ್ರೆ. ಟೆಂಪಲ್ ಅಲ್ಲಿ ಕ್ಯಾಮ್ರಾ ಅಲವ್ ಇಲ್ಲ, ಅದಕ್ಕೆ ನಿಮ್ಗೆ ಯಾರಿಗೂ ಟೆಂಪಲ್ ತೋರ್ಸಕ್ಕಾಗ್ಲಿಲ್ಲ, ಸಾರಿ. ಬಟ್ ಅಲ್ಲಿ ಏನೋ ಬರ್ದಿರ್ಲಿಲ್ಲ, ನಾಟ್ ಅಲೌಡ್ ಅಂತ. ಅಲವ್ ಇಲ್ಲ ಅಮ್ಮ ಕ್ಯಾಮ್ರಾಸ್ ಎಲ್ಲ ಟೆಂಪಲ್ ಅಲ್ಲಿ, ಅವರಿಗೂ ಗೊತ್ತಿರುತ್ತೆ. ಓಕೆ, ಸೊ ನಾವ್ ಇವಾಗ ಹೋಗ್ತಾ ಇದೀವಿ ನಮ್ಮ ಅಬಿಗೆರೆ ಜಿಮ್ಮಿಗೆ. ಅಂಡ್ ನಮ್ಮ ಟ್ರೈನರ್ಸ್ ಹತ್ರ ಮಾತಾಡೋದಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಅಂಡ್ ನಮ್ಮ ಜೊತೆಯಲ್ಲಿ ನಮ್ಮನ್ನ ಅಕಂಪನಿ ಮಾಡೋಕೆ ಅಂತ ನವನೀತ್ ವೇಟ್ ಮಾಡ್ತಾ ಇದ್ದಾನೆ ಅಲ್ಲೇ. ಸೊ ನವನೀತ್ ನ ಪಿಕ್ ಮಾಡಿಕೊಂಡು ವಿ ವಿಲ್ ಲೀವ್ ಟು ನಮ್ಮ ಗುಡ್ ನ್ಯೂಸ್ ತೋರ್ಸೋ ಪ್ಲೇಸ್ಗೆ ಗೈಸ್. ಅದ್ ಮುಗಿಸ್ಕೊಂಡು ನಾವು ಇನ್ನೊಂದ್ ಕಡೆನೂ ಹೋಗ್ತಾ ಇದೀವಿ. ಸೀಮಂತ ಡೇಟ್ ಆಲ್ಮೋಸ್ಟ್ ಫಿಕ್ಸ್ ಮಾಡಿದ್ದಾರೆ, ಅದಕ್ಕೆ ವೆನ್ಯೂ ನೋಡಕ್ಕಂತ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಆಕ್ಚುಲಿ ನಾನು ಹೇಳ್ಬೇಕು ಗೈಸ್. ಮೇಡಮ್ಗೆ ಇದು ಆಕ್ಚುಲಿ ಎಕ್ಸೈಟ್ಮೆಂಟ್. ನಾವೇನ್ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಸ್ಪೆಷಲ್ ನ್ಯೂ ಥಿಂಗ್, ಎಕ್ಸೈಟ್ಮೆಂಟ್ ಎರಡೂನು. ಬಟ್ ಏನು ಅಂತಂದ್ರೆ ತುಂಬಾ ಎಮೋಷನಲ್ ಆಗಿದ್ದೀನಿ. ಯಾಕೆ ಅಂತಂದ್ರೆ ಗೈಸ್, ತುಂಬಾ ವಿಷಯದಲ್ಲಿ ನನಗೆ ಏನ್ ಇಷ್ಟನೋ ಅದನ್ನೇ ಮಾಡ್ತಾರೆ ಇವರು. ನನ್ನ ಸೀಮಂತಕ್ಕೂ ಅಷ್ಟೇ. ಇವ್ರು ಫಸ್ಟ್ ಕೇಳಿದ್ದು ಏನು ಅಂತಂದ್ರೆ ನನ್ನ ಹತ್ರ, ನಿನಗೆ ಯಾವ ತರ ಸೀಮಂತ ಮಾಡ್ಕೋಬೇಕು ಅಂತ. ಪ್ರಯಾರಿಟೈಸ್ ಮಾಡಿದಾಗ ತುಂಬಾ ಎಮೋಷನಲ್ ಆಗುತ್ತೆ. ಬೇರೆ ಯಾರ ಮಾತು ಏನೋ ಆ ಥರ ಮಾಡ್ಕೋಬೇಕು, ಈ ತರ ಮಾಡ್ಕೋಬೇಕು, ಯಾರನ್ನ ಕೇಳಲ್ಲ. ನನಗೇನು ಇಷ್ಟ ಅಷ್ಟೇ ಸಾಕು ಅವ್ರಿಗೆ. ನಿನ್ ಸೀಮಂತ ನಾನು ಇನ್ ಬೇರೆ ಯಾರನ್ನ ಕೇಳಲಿ, ನಿನಗೆ ಹೆಂಗ್ ಇಷ್ಟನೋ ಹಂಗ್ ಮಾಡಿಸ್ಕೊಳ್ಬೇಕಲ್ವಾ. ನೀನ್ ಆಲ್ಮೋಸ್ಟ್ ನಾವ್ ಅಬ್ಬಿಗೆರೆ ಜಿಮ್ ಹತ್ರನೇ ಹೋಗ್ತಾ ಇದೀವಲ್ವಾ, ಇನ್ನ ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗೋಗ್ಬಿಡ್ತೀವಿ. ಅದೇ ಮೈಕಟ್ಟು ಜಿಮ್ ಅಂಡ್ ಫಿಟ್ನೆಸ್ ಕ್ಲಬ್ ಗೈಸ್. ಈ ಕಾರ್ ಕಲರ್ ಸೆಲೆಕ್ಷನ್ ನಾನೇ ಮಾಡಿದ್ದು. ನನಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ರೆಡ್ಡೇ ತಗೊಳ್ಳಿ ಅಂತ ಫುಲ್ ಹಠ ಮಾಡ್ತಾ ಇದ್ದೆ. ಆ್ಯಂಡ್ ರೆಡ್ ಲುಕ್ಸ್ ಸೋ ಗುಡ್. ಮೆಟ್ಲು ಹತ್ತಬೇಕಂತಂದರೆ ಕಷ್ಟ. ಹೌದು, ಓಕೆ, ನನಗೆ ಒಂದು ಕ್ವೆಶ್ಚನ್ ಇದೆ ಭರತ್ ಗೌಡ. ಯಾಕೆ ಮೋಸ್ಟ್ ಆಫ್ ದ ಜಿಮ್ಸ್ ಟಾಪ್ ಫ್ಲೋರಲ್ಲೇ ಇರುತ್ತೆ? ಕೆಳಗಡೆ ರೆಂಟ್ ಕಟ್ಟಕ್ಕಾಗಲ್ಲ ಅದಕ್ಕೆ. ಗೈಸ್, ಕೆಳಗಡೆ ರೆಂಟ್ ಕಟ್ಟಕ್ಕಾಗಲ್ವಂತೆ, ಅದಕ್ಕೆ ಜಿಮ್ ಎಲ್ಲ ಮೇಲಿರುತ್ತಂತೆ. ಬಟ್ ನೀವು ಅಬ್ಸರ್ವ್ ಮಾಡಿದ್ದೀರಾ, ಮೋಸ್ಟ್ ಆಫ್ ದ ಜಿಮ್ಸ್ ವಿಲ್ ಬಿ ಮೇಲೇನೆ. ಗೈಸ್, ಇದೇ ಎಂಟ್ರೆನ್ಸ್ ಆಫ್ ಜಿಮ್, ತೋರಿಸ್ತೀನಿ ರೀ ನಿಮಗೆ. ಮೆಟ್ಲು ಇಳಿಬೇಕಾದ್ರೆ ಎಷ್ಟು ಹುಷಾರಾಗಿರ್ಬೇಕು ಅಂದರೆ ಗೈಸ್, ನಾನು ಒಂದ್ಸಲ ವಾಶ್ರೂಮಲ್ಲಿ ಹೀಗೆ ಟೈಲ್ಸ್ ಮೇಲೆ ಸೋಪ್ ವಾಟರ್ ಬಿದ್ದುಬಿಟ್ಟಿತ್ತು, ಜಾರ್ಬಿಟ್ಟಿದೆ ಗೊತ್ತಾ. ಬಿದ್ದಿರಲಿಲ್ಲ. ಅವತ್ತಿಂದ ನಾನು ತುಂಬ ಹುಷಾರಾಗಿರ್ತೀನಿ. ಭರತ್ ಅವ್ರಿಗೂ ಭಯ,
ಅದಕ್ಕೆ ಮೆಟ್ಲಿಳಿಬೇಕಾದ್ರೆ ಎಲ್ಲ ನೋಡಿ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಾನು ಹುಷಾರಾಗಿ ಬರ್ತಾ ಇದ್ದೀನ ಇಲ್ಲ ಅಂತ. ನಾವು ಮನೆಯಿಂದ ಹೊರಟಾಗ ನವನೀತ್ನ ಪಿಕ್ ಮಾಡಬೇಕು ಅಂತ ಬ್ಲಾಗಲ್ಲಿ ಹೇಳ್ಕೊಂಡೇ ಬರ್ತಾ ಇದ್ವಿ. ಸೊ ದಿಸ್ ಇಸ್ ನವನೀತ್. ಅಪ್ಪ ನಿನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ ಬೇಬಿ. ಇಲ್ಲ ನೈಟ್ ಕುಡಿದಿರೋ ದಿನ Am I right? Yes. ಲಾಸ್ಟ್ ಟೈಮು 5,000 ನನ್ ಗೆದ್ನಲ್ಲ, ಅದು ಏಯ್, ಕೊಟ್ಟಿಲ್ಲ. ನಾನಲ್ಲ ಯಾಮಾರ್ಸೋದು, ನೀನು. ಕೊಟ್ರ ನಾನಲ್ಲ ಯಾಮಾರ್ಸೋದು, ಕೊಟ್ಟಿಲ್ವಾ? ನಿಮ್ ಶಾಪಿಂಗ್ ಯಾರೇ ದುಡ್ಡು ಕೊಟ್ಟಿದ್ದು? ನಾನು ಬ್ಲಾಗ್ ಅಲ್ಲೇ ಹೇಳ್ದಲ್ವಾ ಗೈಸ್, 5,000 ಶಾಪಿಂಗ್ ಸಪ್ರೇಟ್, 5,000 ಗೇಮ್ ಅಲ್ಲಿ ಗೆದ್ದಿರೋದು ಸಪ್ರೇಟ್ ಅಂತ ಕೊಟ್ರ. ಇವಾಗ ಅವ್ರ ಕೈಯಲ್ಲಿ ಕ್ಯಾಶ್ ಇದೆ ಕೊಡಕ್ಕೆ. ತಗೋಬೇಕಂತ ಆಯ್ತು ಸರಿ. ನೋಡಿ ಗೈಸ್, ಅವತ್ತು ಕೊಟ್ಟಿಲ್ಲ, ಅದಕ್ಕೆ ಪೆಟ್ರೋಲ್ ದುಡ್ಡು ಕೊಟ್ಬಿಡು. ಲಾಸ್ಟ್ ಟೈಮ್ ಕೊಟ್ಟಿರ್ಲಿಲ್ವಲ್ಲ, ಸೇಮ್ ಲಾಗ್ ಅಲ್ಲೇ ಪೆಟ್ರೋಲ್ ದುಡ್ಡು ಕೊಟ್ಟಿರ್ಲಿಲ್ಲ. ಅದೇ 5,000 ನಾನು ಕೊಟ್ಟಿದ್ದೀನಿ. ಅದೇ ದುಡ್ಡಲ್ಲಿ ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ನಾನು ಅಂದಿದ್ದು 2,000 ಗೈಸ್. ದಟ್ ವಾಸ್ ಯೋರ್ ಬಿಸ್ನೆಸ್, ದಿಸ್ ಇಸ್ ಮೈ ಬಿಸ್ನೆಸ್. ಲಾಸ್ಟ್ ವಿಡಿಯೋ ಡೈಲಾಗು. ಯಾರಿದು? ನೀವೇ ಇಲ್ಲಿ. ಎಲ್ಲಾರು ಇವತ್ತು ಖುಷಿ ಖುಷಿಯಲ್ಲೇ ಗೈಸ್. ಏನಕ್ಕಂತ ನಿಮಗೆ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ. ಅಲ್ಲಿ ನೋಡಿ, ಇಲ್ಲೊಂದು ನಗು ಮುಖ. ಈ ಪಿಲ್ಲೋನ ಹಿಂದೆ ಹಾಕ್ಬಿಡಿ, ಅಲ್ಲಿ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ. ಆಕ್ಚುಲಿ ಕುಸುಮ ಬಂದಿದ್ರು ಚೆನ್ನಾಗಿರ್ತಿತ್ತಲ್ಲ. ವಿ ಆರ್ ಮಿಸ್ಸಿಂಗ್ ಹರ್, ವಿ ಆರ್ ಮಿಸ್ಸಿಂಗ್ ಯು ಕುಸುಮೆ ಫ್ರೂಟಿ. ಆಕ್ಚುಲಿ ಅವಳಿಗೆ ಆ ಹೆಸರು ಚೆನ್ನಾಗಿ ಸೆಟ್ ಆಗಿದೆಯಲ್ಲ, ಫ್ರೂಟಿ ಅಂತ. ಹಂಗೆ ಇದ್ದಾಳೆ, ಫ್ರೂಟ್ ತರ ಫ್ರೂಟಿ ಅಂತ ಅನ್ಕೊಳ್ತಾ ಇರ್ತಾರೆ. ನಾವು ಒಂದು ಮೂವಿಗೆ ಹೋದ್ರಿ, ಅಮೃತಾಂಚನ್ ಮೂವಿ. ಎಲ್ಲರೂ ಸೇರ್ಕೊಂಡು ಅವಳಿಗೆ ಫ್ರೂಟಿ, ನನ್ಗೆ ಉರಿ ಅಂತ ಹೆಸರಿಟ್ಟಿರೋದು. ಉರಿ ಅದು ಮೇನ್ ಕ್ಯಾರೆಕ್ಟರ್ ಅಲ್ಲಿ. ಉರಿತಾ ಇರ್ತಾರಲ್ಲ ಯಾವಾಗ, ಇಲ್ಲ ದಗ ಅಂತ ಉರಿತಾ ಇರ್ತಾರೆ, ಅದಕ್ಕೆ ಇವಳಿಗೆ ಉರಿ. ಬೇಸಿಸ್ ಮೇಲೆ ತಾನೆ. ಯಾರೋ ಕಾಲ್ ಮಾಡಿದ್ದಾರೆ. ಯಾರು? ಇರಿ. ಹಲೋ ಫ್ರೂಟಿ. ಫ್ರೂಟಿ ಇಲ್ಲಿ ಅಕ್ಕ ಮಾತಾಡ್ತಿದಾರೆ ನೋಡಿ, ನಾವೆಲ್ಲ ಬ್ಲಾಗ್ ಮಾಡ್ತೀವಿ. ಉರಿ ನಿಮ್ನ ಮಿಸ್ ಮಾಡ್ಕೊಂತಾ ಇದಾರೆ ಫ್ರೂಟಿ. ನಾನಿವಾಗ ನಿನಗೆ ಹೆಂಗೆ ಫ್ರೂಟಿ ಅಂತ ಹೆಸರು ಬಂತು, ನನಗೆ ಹೆಂಗೆ ಉರಿ ಅಂತ ಹೆಸರು ಬಂತು ಅಂತ ಬ್ಲಾಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. 100 ವರ್ಷ ಆಯುಷ್ ನಿನಗೆ. ಗೈಸ್, ಈ ಫ್ರೂಟಿ ವೇದನೆ ಏನಂತ ತಿಳ್ಕೊಂಡು ನಾನು ಆಮೇಲೆ ಬರ್ತೀನಿ ಬ್ಲಾಗ್ ಅಲ್ಲಿ. ಇರಿ ಗೈಸ್, ವಿ ಆರ್ ಬ್ಯಾಕ್. ಫ್ರೂಟಿದು ಏನಂತ ತಿಳ್ಕೊಂಡು ವಿ ಆರ್ ಬ್ಯಾಕ್. ಫ್ರೂಟಿ ಬೇಜಾರ್ ಮಾಡ್ಕೊಂಡಿದ್ದಾಳೆ, ಸೊ ಅದಕ್ಕೆ ನವೀನ್ಗೆ ಸಾರಿ ಹೇಳ್ಬಿಟ್ಟು ಕರ್ಕೊಂಡ್ ಬಾ. ನೋಡಿ ಅಲ್ಲಿ ಕಾಣಿಸ್ತಾ ಇಲ್ಲ ನವೀನ್. ಇವಾಗ ಇವರೆಲ್ಲ ಬುದ್ಧಿ ಕಲ್ತಿದ್ದಾರೆ. ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ 10 ವರ್ಷದಿಂದ ಕೆರ ಹೊಲ್ದಿ ತೊಳ್ದಿರೋ ಬಂಗಾರ. ಇನ್ನು ಇವೆಲ್ಲ ಕಲಿಬೇಕು. ಇವ್ರನ್ನೆಲ್ಲ ಇವಾಗ ತೊಳಿತಾರೆ ನೀಟಾಗಿ. ತೊಳೆದಿ ಆಮೇಲೆ ಬುದ್ಧಿ ಕಲಿತಾರೆ ಎಲ್ಲಾರು. ಹುಡುಗಿರ್ನ ಅರ್ಥನೇ ಮಾಡ್ಕೊಳಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಗೊತ್ತಾ? ನಾವು ಮಾಡಿಸಿ ನಮ್ದು ಬ್ಯೂಟಿ ಎಲ್ಲ ಹೋಗ್ಬಿಡತ್ತೆ, ಗೊತ್ತಾ? ನಾವ್ ಅರ್ಥ ಮಾಡ್ಕೊಂಡ್ ನಮ್ ಯೌವನನೇ ಒಟ್ಟತ್ತದೆ. ಯೌವನ ಆಕ್ಚುಲಿ ಹೋಗಿದೆ ಗೈಸ್. ಇಲ್ಲಿ ನೋಡಿ, ನಾನೇನ ತೋರಿಸ್ಬೇಕು ನಿಮಗೆ. ನನಗಿದು ನೋಡಿ ಬೇಜಾರಾಗ್ತಿದೆ. ವಿ ಆರ್ ಗ್ರೋಯಿಂಗ್ ಓಲ್ಡ್ ಟುಗೆದರ್ ಅಂತ. ನಿನ್ ಜೊತೆ ಎಣಿಗಿ ಕೂದಲೆಲ್ಲ ಬೆಳಗಾತಾವೆ. ನನ್ ಜೊತೆ ಎಣಿಗೆ ಅಲ್ಲ, ವಯಸ್ಸಾಗ್ತಾ ಇದೆ ಸರ್ಗೆ. ಮೀಮ್ ಡೈಲಾಗ್ಸ್ ಒಂದು ರೀಲ್ ಬಿಟ್ಟಿದ್ವಿ, ಯು ರಿಮೆಂಬರ್? ಹೌದು. ಇವಾಗ್ಲೇ ಮಾಡು. ನಿನ್ ಫೇವ್ರೆಟ್ ಮೀಮ್ ಯಾವ್ದು ಹೇಳು ನೋಡೋಣ. ನನ್ ಫೇವ್ರೆಟ್ ಮೀಮಾ ಸಡನ್ಗೆ ಜ್ಞಾಪಕ. ಓಕೆ, ಭರತ್ನ ಕೇಳೋಣ. ಆಕ್ಚುಲಿ ತುಂಬಾ ಜ್ಞಾಪಕ ಇಟ್ಕೊಳ್ತಾರೆ ಅವರು. ನಿಮ್ಗೆ ಯಾವ್ದು? ನೀನು ಬಿಬಿ ಅಂತ ಬಿಕ್ಲಿಸ್ತಾ ಇದ್ರೆ ನಂಗೆ ತಿತಿ ಅಂತ ತಿಕ್ಲತ್ತದೆ. ನೀನ್ ಈ ತರ ಬಿಗಿ ಅಂತ ಬಿಕ್ಲ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಲಿ ಹಿಡಿಯುತ್ತೆ. ಆಯ್ತಾ? ನನಗೆ ಯಾವ್ದು ಜ್ಞಾಪಕ ಬರ್ತಾ ಇಲ್ಲ ಬೇಬಿ. ಅಯ್ಯೋ, ನನ್ಗೆ ಒಂದು ಡೈಲಾಗ್ ಬರ್ತಾ ಇದೆ, ಆದ್ರೆ ಅದು ಕೆಟ್ಟ ಮಾತು ಗೈಸ್. ಅದೇ ಚಿನ್ನು ಅವರೇ ಹೇಳ್ತಾರೆ ಫುಲ್. ನಕನ್ ಚಿನ್ನು. ಆಮೇಲೆ ಲೀಲಾ ಬಂದ್ಬಿಡು ಲೀಲಾ. ಇದು ಹೌದು. ಡೀಲ್ ಓಕೆ ಮಾಡಿದ್ರೇನೆ ನಾವ್ ಇಲ್ಲಿಂದ ಆಚೆ ಮೂವ್ ಆಗೋದು. ನಾನು ಹೇಳ್ತೀನಿ ಏನ್ ಮಾಡ್ಬೇಕು. ಅಡ್ವೈಸರ್ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಈ ಟೈಮಲ್ಲಿ
ಗಂಡಸರಾಗಿ ನಮ್ಮ ಈಗೋ ಸೈಡ್ಗಿಟ್ಟು ಏನ್ ಮಾಡ್ಬೇಕು ಗೊತ್ತಾ, ನಿನ್ ಕಾಲಕ್ಕೆ ಬೀಳ್ತೀನಿ ಫ್ರೂಟಿ ಬಿಟ್ಬಿಡು, ಸರಿ ಇದೊಂದ್ಸರಿ ಕ್ಷಮಿಸ್ಬಿಡು, ಬಂದ್ಬಿಡಮ್ಮ ಅಂತ ಹೇಳು, ಆಯ್ತಾ? ಹೇಳು, ಬಂದಿಲ್ಲ ಅಂದ್ರೆ ಕೇಳು, ಬೇಕಂದ್ರೆ ವರ್ಕ್ ಆಗಿಲ್ಲ ಅಂದ್ರೆ ಕೇಳು, ಬೇಕಂದ್ರೆ ಫ್ರೂಟಿಗೆ ಜೈ. ವರ್ಕ್ ಆಗಿಲ್ಲ ಅಂದ್ರೆ ಕೇಳ್ರಿ, ಬೇಕಂದ್ರೆ ಕಾಲಿಗೆ ಬೀಳ್ತೀನಿ ಬಾರಮ್ಮ. ಎಲ್ಲ ಹೆಣ್ಮಕ್ಳಿಗೂ ಒಂದು ವಿಷಯ ಹೇಳ್ತೀನಿ ಕೇಳಿ. ಯಾವಾಗಾದ್ರೂ ಒಂದು ಹುಡುಗ, ಅದು ಎಸ್ಪೆಷಲಿ ನಿಮ್ ಬಾಯ್ ಫ್ರೆಂಡ್ ಹಸ್ಬೆಂಡ್ ಯಾರಾದ್ರೂ ಬಂದಿ ಅಯ್ಯೋ ತಪ್ಪಾಯ್ತು ಕ್ಷಮಿಸ್ಬಿಡು ಈ ಸತಿ ನೆಕ್ಸ್ಟ್ ಸತಿ ಮಾಡಲ್ಲ ಅಂತ ಕಾಲಿಗೆ ಬೀಳ್ತೀವಿ ಅಂತ ಹೇಳಿದ್ರೆ ಕ್ಷಮಿಸ್ಬೇಡಿ, ಓಲಿ ಅಂತ ಕ್ಷಮಿಸ್ಬಿಡಿ, ಆಯ್ತಾ? ಮತ್ತೆ ಅದನ್ನೇ ಚುಚ್ತಾ ಇದ್ರೆ ಹಂಗೆ ಬಾಯಿ ಒಳಗಡೆ ಕೈ ಹಾಕಿ ಹಾರ್ಟ್ನ ಹಿಂಗೆ ಅದುಮ್ಕೊಂಡಂಗ ಆಗ್ತದೆ, ಆಯ್ತಾ? ಸುಮ್ನೆ ಇರ್ಬೋದಿತ್ತು. ನೀನ್ ಮಾತ್ ಕಲ್ತ್ಬಿಟ್ಟಿದ್ಯಾ ಕಣ ಈ ನಡುವೆ, ನೀನ್ ಮಾತ್ ಕಲ್ತ್ಬಿಟ್ಟಿದ್ಯಾ, ನೀನು ಹಾಕೊಡ್ತಾ ಇದ್ದೀನ, ಜಾಸ್ತಿ ಹಾಕೊಡ್ತಾ ಇದೀಯ ನೀನು. ಮತ್ತೆ ಎಷ್ಟು ಉರ್ದಿರಲ್ಲ ಫ್ರೂಟಿಗೆ. ಐ ಅಂಡರ್ಸ್ಟ್ಯಾಂಡ್ ಯು ಫ್ರೂಟಿ. ನಂಗೆ ಇಷ್ಟೆಲ್ಲ ಪ್ಲಾನ್ ಇರತ್ತೆ. ಇವತ್ತು 4 ಜನ ಎಲ್ಲ ಹೋಗ್ತೀವಿ ಅನ್ಕೊಂಡಿದ್ದೆ, ನಿಜ ಕರಿ ಏನಿಲ್ಲ ಗೊತ್ತು ಮುಂಚೆ. ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿತಾ ಇದೆಯಾ ನೀನ್ ಅವಲಿಂದ? ಹೊಡ್ದಿಲ್ಲ ಇಳಿಸ್ಬಿಡ್ತೀನಿ. ಕ್ಷಮಿಸ್ಬೇಡ ಫ್ರೂಟಿ. ಪ್ಲೀಸ್. ಓಕೆ, ವೇರ್ ಆರ್ ವಿ? ಇಲ್ಲೇನಾ? ಇಲ್ಲ, ಒಂದೇ ನಿಮಿಷ. ಅಲ್ಲಿ ಕೋತಿಗಳಿದಾವೆ, ಹೆಂಗಿದ್ರು ಕೇಕ್ ಇದೆ, ಕೇಕ್ ಕೊಟ್ಟು ಬಂದ್ಬಿಡ್ತೀನಿ. ಬೇಬಿ ನನ್ಗೊಂದು ಕೇಕ್ ಕೊಟ್ಬಿಟ್ಟು ಎಷ್ಟಾದ್ರೂ ಹಾಕ್ಬಿಡಿ ಪ್ಲೀಸ್. ನೀನ್ ಇವಾಗ ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಏನು ತೋರಿಸ್ಬೇಡ, ನವನೀತ್ ಇಂಥವೆಲ್ಲ. ನನಗೆ ಕೇಕ್ ತಂದ್ರು, ಸರಿನಾ? ಇಲ್ಲಿ ನೋಡಿ, ಕೇಕ್ ಇಲ್ಲ ಇದ್ರಲ್ಲಿ. ಕೇಕ್ ತಂದ್ರು. ಇವಾಗ ಕೋತಿಗಳು ಕಾಣಿಸ್ತಿದೆ ಅಂತ ಕೇಕ್ ಎಲ್ಲ ಕೋತಿಗಳಿಗೆ ಹಾಕ್ತಾ ಇದ್ದಾರೆ. ನಾನು ಬಾಳೆಹಣ್ಣು ಹಾಕೋಣ ಅಂದ್ರೆ ಇಟ್ಸ್ ಎಲ್ಲ ಇವ್ರ ತರನೇ ಅನ್ಹೆಲ್ದಿ ಫುಡ್. ಅವಾಗ ಕೊಟ್ಟೆ. ಬರ್ಲಿ ನನ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಯಾವ್ದಾದ್ರು ಒಂದು ಪ್ರಾಣಿಗೆ ಊಟ ಹಾಕೋದು ಅದೊಂಥರ ಖುಷಿ ಕೊಡುತ್ತೆ. ನಂಗೂ ಅಷ್ಟೇ, ಹಸು ಕೊಟ್ರೆ ತುಂಬಾ ಖುಷಿ ಕೊಡುತ್ತೆ ನಂಗೆ. ಆ ಬೆಕ್ಕು ಬೆಳಗ್ಗೆನೆ ಬಂದ್ಬಿಟ್ಟು ಮಿಯಾ ಮಿಯಾ ಅಂದ್ಬಿಟ್ಟು ಹೋಯ್ತು. ಅದಕ್ಕೆ ನಮ್ಮಮ್ಮ ಮೈ ಮಾಮ್ ವಾಸ್ ಲೈಕ್, ನೋಡು ಭರತ್ನ ಕರೆಕ್ಟ್ ಬಂದಿದೆ. ಇವ್ರ ಮನೆ ಹತ್ರ ನಾನು ಇರುಗ್ ಸ್ಟಾರ್ಟ್ ಮಾಡಿದ್ಮೇಲೆ ಬೆಕ್ಕು ನಾಯಿಗಳೆಲ್ಲ ಬರ್ತಾ ಇದಾವೆ ರೆಗ್ಯುಲರ್ ಆಗಿ. ಮುಂಚೆ ಇದೆ ಅಂತಾನೆ ಗೊತ್ತಿಲ್ಲ ನಮ್ಗೆ. ಗೈಸ್, ನಾನು ಕ್ಯಾಮ್ರಾ ಆನ್ ಮಾಡೋದೇ ಮರ್ತೋಗ್ಬಿಡ್ತೀನಿ, ಮಾತಾಡ್ತಾ ಇರ್ತೀನಿ. ಕ್ಯಾಮ್ರಾ ಇಟ್ಕೊಂಡು ಏನ್ ಗೊತ್ತಾ, ದೀಸ್ ಅಂಡ್ ಆಲ್ ಆರ್ ಬಿಗಿನರ್ಸ್ ಮಿಸ್ಟೇಕ್. ಸೊ ಕ್ಯಾಮ್ರಾ ಇರೋದು ಗೊತ್ತಾಗಲ್ಲ, ನಾವು ವ್ಲಾಗ್ ಮಾಡೋದು ಗೊತ್ತಾಗಲ್ಲ, ಎಲ್ಲ ಮರ್ತೋಗ್ತೀವಿ. ಸೊ ಪಾಯಿಂಟ್ ಬರ್ತೀನಿ. ಏನು ಗೊತ್ತಿಲ್ಲ, ಬಾಯ್ಟ್ ಬರ್ತದೆ. ನಾನೇನೋ ಏನ್ ಮಾತಾಡ್ಬೇಕಂತ. ನನಗೆ ಸಾಲ್ವ್ ಮಾಡಿಲ್ಲ. ಹಾ, ಏನ್ ಗೊತ್ತಾ ಗೈಸ್, ಲವ್ ಅಲ್ಲಿ ಸಣ್ಣ ಸಣ್ಣ ಪ್ರಾಬ್ಲಮ್ ಇಟ್ಸ್ ವೆರಿ ಕಾಮನ್ ಅಂಡ್ ಬಂದ್ರೇನು ಒಳ್ಳೇದು. ಏನಕ್ಕೆ ಅಂತಂದ್ರೆ ಲವ್ ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಏನಂತೀರಾ? ಬಟ್ ಆದ್ರೆ ನಾನು ನೀನು ಜಗಳ ಆಡಿದಾಗ ಮಾತ್ರ ಯಾಕೆ ನಿನ್ನ ಎತ್ತಿ ಗುದ್ದಿ ಹಂಗೆ ಮರ್ಡರ್ ಮಾಡ್ಬಿಡ್ಬೇಕು. How excited are you, Navin? Super for this excited. new Yes. next step ಗೆ? ಅಯ್ಯೋ, ತಿಂಗ್ಳಾನ್ಗಟ್ಲೆಯಿಂದ ಪ್ರೇಯರ್ ಮಾಡಿ 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 ಎಲ್ಲ ದೇವಸ್ಥಾನದಲ್ಲೂ ಆಟ ಆಡ್ಸಿ ಕೊನೆಗ್ ಸಿಕ್ಕಿದೆ. ಅಣ್ಣ ನಂಗೆ ಯೂಶಲಿ ಒಂದ್ ಹೇಳ್ತಿದ್ರು, ಸಿಗ್ಬೇಕು ಅಂತಿದ್ರೆ ಸಿಗತ್ತೆ, ಸಿಗ್ಬಾರ್ದು ಅಂತಿದ್ರೆ ಅಣ್ಣ ಏನ್ ಮಾಡಿದ್ರು ಸಿಗಲ್ಲ. ಆಕ್ಚುಲಿ ಭರತ್ ಇಂದ ಕಲಿಯೋದು ತುಂಬಾನೇ ಇದೆ. ನಾನು ಒಂದ್ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಕಲ್ತಿಲ್ವಲ್ಲ, ಇಷ್ಟು ವರ್ಷ ಆಯ್ತು ಕಲೀಲೇ ಇಲ್ಲ. ನಾನೇನಕ್ ನಿಮ್ಮ ಹತ್ರ ಇಂದ ಕಲಿಬೇಕು ಅನ್ನೋ ಈಗೋ ಗೈಸ್ ನನಗೆ. ನಾನೇನ್ ಮಾಡ್ಲಿ? ನೀನು ಏನನ ಮಾಡು, ಹಾಡೆಲ್ಲ ಹೇಳಕ್ ಹೋಗ್ಬೇಡ. ಹೂ ಅನ್ಬೇಕು. ಹಾಡ್ ಮಾತ್ರ ಹೇಳಕ್ ಹೋಗ್ಬೇಡ ನೀನು. ಬ್ಲಾಗ್ ನೋಡೋರೆಲ್ಲ ಎದ್ರುಕೊಂಡ್ಬಿಡ್ತಾರೆ. ನಿಮ್ಮೊಬ್ಬರಿಗೆ ಹಾಡಕ್ ಬರೋದು. ಸರಿ ಆಯ್ತು, ಇವತ್ತೊಂದು ಸಿಂಗಿಂಗ್ ಚಾಲೆಂಜ್. ನೀನ್ ಹಾಡು ಇವಾಗ ಕೋಗಿಲೆ ಹೇಳ್ದಲ್ಲ, ಅದನ್ನೇ ಹೇಳು. ಕೋಗಿಲೆ ಕೂಗಿದೆ ಏನಂತೀಯ? ಗೈಸ್, ನಾನು ಹೇಳ್ತಾ ಇರೋ ಗುಡ್ ನ್ಯೂಸ್ ಸ್ಪಾಟ್ಗೆ ಬಂದೇ ಬಿಟ್ವಿ. ಸೊ ದಿಸ್ ಈಸ್ ದ ಪ್ಲೇಸ್ ಐ ವಾಸ್. ಎಲ್ಲಿಮ್ಮ ಇದು ರಾಜನಕುಂಟೆ. ಏನು ಎತ್ತ ಅಂತ ಒಳಗೆ ಹೋಗ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಗೈಸ್. ಏನು ಅಂತ ನಾನು ಹೇಳ್ತೀನಿ. ಈ ಪ್ಲೇಸ್ನ ಜಿಮ್ಗಂತ ತಗೊಳ್ತಾ ಇರೋದು. ಸೊ ದಿಸ್ ವಿಲ್ ಬಿ ಮೈಕಟ್ಟುಸ್ 4th ಬ್ರಾಂಚ್.
ಬೆಸ್ಟ್ ಥಿಂಗ್. ಬಾಯ್ ಮ್ಯಾಮ್. ಬಾಯ್ ಬಾಯ್ ಬಾಯ್. ಮೀಟಿಂಗ್ ಯು. ಗೈಸ್ ಎಲ್ಲ ಚೆನ್ನಾಗಾಗಿ ಅಗ್ರಿಮೆಂಟು ಆಯಿತು. ತುಂಬ ಖುಷಿಯಾಗಿ ನಾವು ಅಲ್ಲಿಂದ ಹೊರಟ್ರಿ. ಸೊ ಇದೇ ನಾವು ನಿಮಗೆ ಬರಬೇಕಾದಾಗಿಂದ ಗುಡ್ ನ್ಯೂಸ್ ಅಂತ ಹೇಳ್ಕೊಳ್ತಾ ಬಂದ್ರಿ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಹಿಂಗೆ ಲವ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹೌದು. ಅಲ್ಲಿ ಅವರು ಗ್ರೀನ್ ಕಲರ್ದು ತಿಂತಾ ಇದಾರಲ್ವಾ, ಅದು ಪಲಾವಾ? ಹೈದ್ರಾಬಾದಿ ಬಿರಿಯಾನಿ ಆ ಥರ ಯಾವುದೋ ತೊಗೊಂಡಿದ್ದಾರೆ. ಹೈದ್ರಾಬಾದಿ ಬಿರಿಯಾನಿ. ಗ್ರೀನ್ ಕಲರ್ ಇದೆ, ಹೈದ್ರಾಬಾದಿ ಬಿರಿಯಾನಿ. ಡಾರ್ಕ್ ಗ್ರೀನ್ ಇದೆ. ಅದಾ ದಾಲ್ ಕಿಚಡಿ ಇದೆ. ದಾಲ್ ಕಿಚಡಿ. ಏನದು ಪಲಾವಾ? ದಾಲ್ ಕಿಚಡಿ ಪಲಾವ್. ದಾಲ್ ಕಿಚಡಿ ನಾ ಬೇಡ, ದಾಲ್ ಕಿಚಡಿ ಬೇಡ. ಪಲಾವ್ ತಗೊಳ್ತೀನಿ ಅಮ್ಮ. ಕಾರ್ ಕೀ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಟೇಬಲ್ ಮೇಲೆ ಕಾರ್ ಓನರ್ಗೆ ಕಾರ್ ಕೀನೇ ಗೊತ್ತಿಲ್ಲ ಎಲ್ಲಿದೆ ಅಂತ. ಗೊತ್ತಿಲ್ಲ. ಕಾರ್ ಓನರ್ ಬಂದು ನಿಂತ್ಕೊಂಡ್ಬಿಟ್ರೆ ಆಯ್ತು ಅಲ್ಲಿ ಅಷ್ಟೇ. ಕಾರ್ ಕೀ ಆಟೋಮೆಟಿಕ್ ಆಗಿ ಬರುತ್ತೆ. ಹಾ ಕೀಲ್ವಾ? ಮೈಕ್ ತಗೊಂಡ್ರಾ? ಇವ್ರ ಕೈಯಲ್ಲಿ ಐತಲ್ಲ. ಅಯ್ಯೋ ಇಲ್ಲಿ 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 ಅವ್ರ ಕೈಯಲ್ಲೇ ಇಟ್ಕೊಂಡಿದ್ದಾರೆ ಕೀನ. ಹಾ ಅಣ್ಣ, ಅಲ್ಲೆಲ್ಲ ಹುಡುಕ್ತಾ ಇದೀನಿ. ಅಕ್ಕ ಕೈಯಲ್ಲೇ ಇದೆ ಕೀ. ಊರೆಲ್ಲ ಹುಡುಕ್ತಾ ಇದಾರೆ ಅವರು. ಹೇಳಿಲ್ವಾ ಅವ್ಳು ಜಾಮೂನ್ ಅಂತ? ಶಬಾಷ್. ಬೇಕು ನಿಮ್ಮಂತವ್ರು ಬೇಕು. ಬೇಕು ನಿಜ ಬೇಕು. ನಮ್ಮ ಕೋಳಿ ಮರಿಗೆ ಸೀಮಂತಕ್ಕೆ ವೆನ್ಯೂ ನೋಡ್ತಾ ಇದ್ವಿ. ನಮ್ಮ ಕೋಳಿ ಮರಿ ಹೇಳ್ತಾ ಇರೋದು ಅವಳಿಗೆ ಒಂದು ಓಪನ್ ಜಾಗ ಬೇಕು ಅಂತ. ಸೊ ಅದಕ್ಕೆ ಓಪನ್ ವೆನ್ಯೂಸೇ ಹುಡುಕ್ತಾ ಇದ್ವಿ. ಒಂದು 2-3 ವೆನ್ಯೂ ನೋಡಿದ್ವಿ ಆ್ಯಂಡ್ ಇದು ಒಂದು ವೆನ್ಯೂಗೆ ಬಂದಿದ್ದೀವಿ. ಸೊ ಲೆಟ್ಸ್ ಸಿ ಈ ಲೊಕೇಶನ್ ಏನಾದರೂ ನಮ್ಮ ಕೋಳಿ ಮರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ವಿ ವಿಲ್ ಫೈನಲೈಸ್ ಇಟ್. ನೋಡೋಣ. ನನಗೇನೋ ಲೊಕೇಶನ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಓಪನ್ ಸೆಟ್ ಆ್ಯಂಡ್ ರೂಮ್ಸ್ಗಳಿದೆ. ಇಲ್ಲಿ ಒಂದು ದೊಡ್ಡ ಹಾಲ್ ಈ ಥರ ಇಲ್ಲಿ ಚೇರ್ಸ್ಗಳನ್ನ ಹಾಕ್ಬೋದು. ಚೇರ್ಸ್ಗಳು ಹಾಕಿ ಒಂದು ಬಟ್ಟೆಯಲ್ಲೇ ಒಂದು ರೂಫ್ ಮಾಡಿ ನಿನಗೆ ಮಧ್ಯದಲ್ಲಿ ನೀವು ಒಂಥರ ಪ್ರಿನ್ಸೆಸ್ ಥರ ಹಿಂಗೆ ನಡ್ಕೊಂಡು ಹೋಗ್ಬೋದು. ಇನ್ನ 2-3 ಪ್ಲೇಸಸ್ ಇದೆ ಗೈಸ್. ಸೊ ಅದನ್ನು ನೋಡ್ಬಿಟ್ಟು ಫೈನಲ್ ಆಗಿ ಡಿಸೈಡ್ ಮಾಡ್ತೀವಿ. ನಾವು ನಮ್ಮ ಕೋಳಿ ಮರಿ ಜೊತೆಲಿ ಸೆಕೆಂಡ್ ವೆನ್ಯೂಗೆ ಬಂದಿದ್ದೀವಿ. ಬಾ. ಈ ವೆನ್ಯೂಗೂ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಒಂದು ರೌಂಡ್ ತೋರಿಸ್ಬಿಡಿ. ವೆನ್ಯೂ 1 ಇದು ವೆನ್ಯೂ 2. So this is venue 2. ಇದು ವೆನ್ಯೂ 2. It's good. ಶ್ರೀಮಂತ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ತಾ ಇದ್ದಾರೆ. ಓ ಇದು ಚಿಕ್ಕದಾಗಿ ಚಿಕ್ಕದಾಗಿ ಕಾಣಿಸ್ತಿದ್ಯಾ ಇದು? ಅಣ್ಣ ಚಿಕ್ಕದಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಏನಕ್ಕೆ ಕೇಳು, ನಾಯಿ ಹೊಡ್ದಂಗೆ ಹೊಡಿಯೋದು ನನ್ನ ಇದೇ ರೀಸನ್ನಿಗೇನೆ ನಾಯಿ ಹೊಡ್ದಂಗೆ ಹೊಡಿಯೋದು ನಾನು. ಇವಾಗ ಏನ್ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹುಷಾರಾಗಿ ನಡ್ಕೋಬಾರ್ದು, ಜಾರಿಗಿರ್ಬಿಡಿ ನಾವೆಲ್ಲ. ನೀವು ತಿನ್ನೋದ್ರ ಬಗ್ಗೆ ಅಲ್ಲ, ಏನಾದ್ರು ಐಸ್ ಕ್ರೀಮ್ ಹಂಗೆ ಟೀ ಬೇಡಪ್ಪ. ಟೀ ಏನಾದ್ರು ಕೇಳಿದ್ರೆ ಮರ್ಡರ್ ಆಗ್ಬಿಡ್ತೀಯ ಇವತ್ತು. ನಾನು ಕೇಳಲ್ಲ. ಲೆಟ್ಸ್ ಗೋ ಗೈಸ್. ಸೊ ನೀತ್ನ ಡ್ರಾಪ್ ಮಾಡಿಬಿಟ್ಟು ಫ್ಯಾಬ್ ನೇಲ್ ಹೌಸ್ಗೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ನನಗೊಂದು ಸ್ವಲ್ಪ ಕೆಲಸ ಇದೆ. ಸೊ ಥ್ರೂ ಔಟ್ ದ ಡೇ ಕೆಲಸಗಳಲ್ಲಿ ಎಲ್ಲ ಮುಗಿಸ್ಕೊಂಡು ಬೇಬಿದು ನೇಲ್ ಹೌಸಿಗೂ ಬಂದಿದ್ದೀವಿ. ನೋಡೋಣ ಅಂತ ಹೆಂಗೆ ಇದೆ ಎಲ್ಲ ಇಲ್ಲಿ ಅಂತ. ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ಬೇಬಿದು ನೇಲ್ ಹೌಸ್ ನೋಡ್ತೀರಾ? See? This is how it looks. ಹಾಯ್ ಗೈಸ್, ನಾನು ಫ್ರೂಟಿ ಅಂತ ಇದ್ನಲ್ಲ, ದಿಸ್ ಇಸ್ ಫ್ರೂಟಿ. ಸೊ ನಾವು ಬಂದಿದ್ದ ಕೆಲಸನೂ ಫ್ಯಾಬ್ ನೇಲ್ ಹೌಸಲ್ಲಿ ಮುಗೀತು. ರೀಲ್ ಮಾಡಿದ್ವಿ. ಗೈಸ್, ಥ್ಯಾಂಕ್ ಯು ಆಲ್ ಸೋ ಮಚ್. ವಾಚ್ ದಿಸ್ ವಿಡಿಯೋ, like, share and comment and do what guys? Subscribe to our channel ನಿಮ್ಮ ಸೌಂದರ್ಯ ಭಾರತ್. ನಾವು ಹಾಕೋದು ಬಾಟಾ, ಯೂಟ್ಯೂಬ್ಗೆ ಟಾಟಾ. Bye.